ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೇವನಹಳ್ಳಿ ಪಟ್ಟಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 207ನೇ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ನಡೆದ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡುವ ಮೂಲಕ ವಿಜಯೋತ್ಸವವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು ಮಾಲಾರ್ಪಣೆಯನ್ನ ಸಲ್ಲಿಸುವ ಮೂಲಕ 207ನೇ ಕೋರೆಗಾಂವ್ ವಿಜಯೋತ್ಸವವನ್ನ ಡಿಎಸ್ಎಸ್ ತಾಲೂಕು ಸಂಚಾಲಕರು ಹಾಗೂ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಅತ್ತಿಬೆಲೆ ನರಸಪ್ಪ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. 207ನೇ ಕೋರೆಗಾಂವ್ ವಿಜಯೋತ್ಸವವನ್ನ ಡಿಎಸ್ಎಸ್ ತಾಲೂಕು ಪ್ರಧಾನ ಸಂಚಾಲಕರು ಹಾಗೂ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಅತ್ತಿಬೆಲೆ ನರಸಪ್ಪ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಸಲ್ಲಿಸಿ ಮಾತನಾಡಿ, ಭೀಮಾ ಕೋರೆಗಾಂವ್ ಒಂದು ನೆನಪು. ಬಾಬಾ ಸಾಹೇಬರು ಪ್ರತಿ ಬಾರಿ ಭೇಟಿ ನೀಡುತ್ತಿದ್ದ ಸ್ಥಳಗಳ ಪೈಕಿ ಕೋರೆಗಾಂವ್ ಕೂಡ ಒಂದು. ದ್ಯಾಸದ ವಿರುದ್ಧ ಹಾಗೂ ಮನುವಾದಿಗಳ ಅವಮಾನೀಯ ಶೋಷಣೆಯ ವಿರುದ್ಧ ಮೊಟ್ಟಮೊದಲ ಬಾರಿಗೆ ಸ್ಫೋಟಗೊಂಡ ಈ ಹೋರಾಟವು ಭಾರತದ ಪಾಲಿಗೆ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮವೆಂದು ಹೆಸರಾಗಿದೆ. ಕೋರೆಗಾಂವ್ ಯುದ್ಧ ಇತಿಹಾಸದಲ್ಲಿ ಮುಚ್ಚಿಹೋದ ಸಾಹಸದ ಘಟನೆ. ಬರೋಬ್ಬರಿ 30,000 ಸೈನಿಕರನ್ನ ಕೇವಲ 500 ಜನಮಹರ್ ಸೈನಿಕರು ಸೋಲಿಸಿದ ಕದನ. ಪೇಶ್ವೆಗಳ ಆಡಳಿತದಲ್ಲಿ ಕೆಟ್ಟದಾಗಿ ಇದ್ದ ಜಾತಿ ಅಸ್ಪೃಶ್ಯತೆ, ಮೇಲು ಕೀಳುಗಳ ವಿರುದ್ಧ ಸೆಟೆದು ನಿಂತು ಮಾನವೀಯ ಮೌಲ್ಯಗಳಿಗಾಗಿ ಹಂಬಲಿಸುವ ಮಹರ್ ಸೈನಿಕರ ಧೈರ್ಯ, ಸಾಹಸ, ಕಿಚ್ಚೆದೆಯ ಹೋರಾಟ. ಶೋಷಿತರು, ಮೇಲ್ಜಾತಿ ಶೋಷಕರ ವಿರುದ್ಧ ಅವರ ಶೋಷಣೆಯ ನಡವಳಿಕೆಯ ವಿರುದ್ಧ ಯುದ್ಧವನ್ನ ಘೋಷಿಸಿ ಹೋರಾಟ ನಡೆಸಿ ಪಡೆದ ಗೆಲುವು ಎಂದು ತಿಳಿಸಿದರು. ದಲಿತ ಸಂಘರ್ಷ ಸಮಿತಿಯಿಂದ 207ನೇ ಕೋರೆಗಾಂವ್ ವೀರ ಯೋಧರ ಏನು ಮರಣ ಹೊಂದಿದ್ರೋ ಆ ಒಂದು ಮರಣ ಹೊಂದಿ ಆ ಒಂದು ಯುದ್ಧದಲ್ಲಿ ಗೆಲುವು ಸಾಧಿಸಿದ್ರು, ಅದರ ನೆನಪಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದರಂತೆ ಈ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಎಲ್ಲರೂ ಸಹ ಕೋರೆಗಾಂವ್ಗೆ ಹೋಗಿ ಅಲ್ಲೇ ಹೋಗಿ ನೋಡಿ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಇಲ್ಲಿ ಭಾಗವಹಿಸಿ ಅದರ ಒಂದು ನೆನಪಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಎಲ್ಲರೂ ಭಾಗವಹಿಸಿದರು. ಅದರಂತೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಹಳ್ಳಿ ಕಡೆ ಮತ್ತು ಎಲ್ಲ ಮನೆ ಮನೆಗೂ ಈ ಒಂದು ವಿಜಯೋತ್ಸವದ ಬಗ್ಗೆ, ವೀರ ಯೋಧರ ಬಗ್ಗೆ, ಅವರ ಒಂದು ಯುದ್ಧ ಶೌರ್ಯದ ಬಗ್ಗೆ ತಿಳಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತಂದು ಹೇಳ್ತೇನೆ. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು ಶ್ರೀನಿವಾಸ್ ಅವರು, ಕಾರಹಳ್ಳಿ ಶ್ರೀನಿವಾಸ್ ಅವರು ಮಾತನಾಡಿ, ಅದು ಭೀಮಾ ತೀರದಲ್ಲಿ ನಡೆದಿದ್ದರಿಂದ ಅದು ಇತಿಹಾಸದಲ್ಲಿ ಭೀಮಾ ಕೋರೆಗಾಂವ್ ಯುದ್ಧವೆಂದೇ ಪ್ರಸಿದ್ಧವಾಗಿದೆ. ಇಂತಹ ಹೋರಾಟದ ಸ್ಫೂರ್ತಿಯ ದಿನದಂದು ಕೋರೆಗಾಂವ್ ವೀರರನ್ನ ನೆನೆಯುತ್ತಾ ಎಲ್ಲರಿಗೂ ವಿಜಯದ ದಿವಸದ ಶುಭಾಶಯಗಳು. ಇಂದು ಕೋರೆಗಾಂವ್ ವಿಜಯೋತ್ಸವ ನಡೆದಾಗ 1818 ಜನವರಿ 1ರಂದು ಬ್ರಿಟಿಷರ ಪರವಾಗಿ ಮಹಾರ್ ಸೈನಿಕರು ಹೋರಾಟವನ್ನ ಮಾಡಿ ಗೆದ್ದರಾದರೂ ನಿಜವಾಗಿ ಜಾತಿವಾದಿ ಹಿಂದೂಗಳ ವಿರುದ್ಧ ಗೆದ್ದ ವಿಜಯೋತ್ಸವವಾಗಿದೆ. ಆದರೆ ದಲಿತರಿಗೆ ಇದು ತಾತ್ಕಾಲಿಕ ವಿಜಯೋತ್ಸವ. ಇಂದಿನ ಪ್ರಜಾತಂತ್ರ ವ್ಯವಸ್ಥೆಯಲ್ಲೂ ನವ ಅಸ್ಪೃಶ್ಯತೆ ಹಾಗೂ ನವ ಜಾತಿವಾದ ಎಲ್ಲ ಕ್ಷೇತ್ರಗಳನ್ನ ವ್ಯಾಪಿಸಿ ಅಸಮಾನತೆ ಸಾರುತ್ತಿರುವಾಗ ಅಸಮಾನತೆ ಕೊನೆಗಾಣಿಸುವವರೆಗೂ ಈ ಸಾತ್ವಿಕ ಯುದ್ಧ ನಿರಂತರವಾದದ್ದು ಎಂದು ತಿಳಿಸಿದರು. ನಡೆದಂತಹ ಯುದ್ಧ ಅದು ಸಾಮಾಜಿಕ ನ್ಯಾಯಕ್ಕಾಗಿ ನಡೆದಂಥ ಯುದ್ಧ. ಈ ನೆಲದ ಅಕ್ಷರವಂಚಿತ ಸಮುದಾಯಗಳಿಗೆ ಅಕ್ಷರಕ್ಕಾಗಿ ನಡೆದಂಥ ಯುದ್ಧ. ಈ ನೆಲದ ಅವಕಾಶ ವಂಚಿತ ಸಮುದಾಯಗಳಿಗೆ ಅವಕಾಶಕ್ಕಾಗಿ ನಡೆದಂಥ ಯುದ್ಧ. ಈ ಸಮುದಾಯದ ಸ್ವಾಭಿಮಾನಕ್ಕಾಗಿ ನಡೆದಂಥ ಯುದ್ಧ. ಆ ಕಾರಣಕ್ಕಾಗಿ
ಆವತ್ತಿನ ಪೇಶ್ವೆಗಳಿಗೂ ಮತ್ತು ದಲಿತರಿಗೂ 23 ಜನ ಮಹಾರ್ ಸೈನಿಕರು ಹುತಾತ್ಮರಾಗ್ತಾರೆ. ಆ ವೀರ ಯೋಧರನ್ನು ನಾವು ಸ್ಮರಿಸುವ ಮೂಲಕ ಇವತ್ತು ಅವರ ಋಣದ ಫಲಾನುಭವಿಗಳು ನಾವು. ಆ ಕಾರಣಕ್ಕಾಗಿ ಅವರ ಸ್ಮರಣೆಯ ದಿನವನ್ನು, ಆ ದಲಿತರ ವಿಜಯೋತ್ಸವ, ಅದು ಶೋಷಿತ ಸಮುದಾಯಗಳ ವಿಜಯೋತ್ಸವ, ಅದು ಸ್ವಾಭಿಮಾನಿಗಳ ವಿಜಯೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಸ್ಮರಿಸುವ ಮೂಲಕ ನಾವು ಹೊಸ ಇತಿಹಾಸವನ್ನು ಕಟ್ಟುವ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿದ್ವಲ್ಲ, ಆ ಆಶಯಗಳನ್ನು ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಸ್ಫೂರ್ತಿಯನ್ನು ಪಡೆದಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ನಾವು ಈ ಒಂದು ಹೋರಾಟಕ್ಕೆ ತ್ಯಾಗ ಬಲಿದಾನಗಳನ್ನು ಮಾಡಿದಂಥ ಅನೇಕ ಹಿರಿಯರನ್ನು ಇವತ್ತು ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣ ನಾಗವಾರ ಇವರು ಹಸುನಿಗಿದ್ದಾರೆ, ಅವರನ್ನು ಸಹ ಸ್ಮರಿಸಿಕೊಳ್ಳುವ ಮುಖಾಂತರ ಇವತ್ತು ನಮ್ಮ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಮುಂದೆ ನಾವು ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ನಮ್ಮ ಚಳುವಳಿಗಳನ್ನು ಮತ್ತಷ್ಟು ಗಟ್ಟಿಯಾಗಿ ಕಟ್ಟುವ ಮೂಲಕ ರೈತರು, ದಲಿತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಯುವ ಜನರನ್ನು ಒಳಗೊಳ್ಳುವ ರೀತಿಯಲ್ಲಿ ಒಂದು ಪ್ರತಿರೋಧದ ಚಳುವಳಿಯನ್ನು ಈ ನಾಡಿನಲ್ಲಿ ಹುಟ್ಟಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಚಳುವಳಿಗಳನ್ನು ಕಟ್ಟಲಿಕ್ಕೆ ಮುನ್ನಡೆ ಬರೀತೀವಿ. ಚರಿತ್ರೆಯ ಒಳಗಡೆ ಹುದುಗಿರುವಂಥ ಸತ್ಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೆಗೆದು ತೋರಿಸಿದ್ದಾರೆ. ಅದು ಇತಿಹಾಸದ ದಾಖಲೆಗಳಲ್ಲಿ ದಾಖಲೆ ಇದೆ. ಇವತ್ತಿಗೂ ನೀವು ಕೊರೆಗಾಂವ್, ಪೂನಾದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ನಡೆದಂಥ ಯುದ್ಧ, ಅದು ಸಾಮಾಜಿಕ ನ್ಯಾಯಕ್ಕಾಗಿ ನಡೆದಂಥ ಯುದ್ಧ. ಈ ನೆಲದ ಅಕ್ಷರವಂಚಿತ ಸಮುದಾಯಗಳಿಗೆ ಅಕ್ಷರಕ್ಕಾಗಿ ನಡೆದಂಥ ಯುದ್ಧ. ಈ ನೆಲದ ಅವಕಾಶ ವಂಚಿತ ಸಮುದಾಯಗಳಿಗೆ ಅವಕಾಶಕ್ಕಾಗಿ ನಡೆದಂಥ ಯುದ್ಧ. ಈ ಸಮುದಾಯದ ಸ್ವಾಭಿಮಾನಕ್ಕಾಗಿ ನಡೆದಂಥ ಯುದ್ಧ. ಆ ಕಾರಣಕ್ಕಾಗಿ ಆವತ್ತಿನ ಪೇಶ್ವೆಗಳಿಗೂ ಮತ್ತು ದಲಿತರಿಗೂ ನಡೆದಂಥ ಯುದ್ಧದಲ್ಲಿ 23 ಜನ ಮಹಾರ್ ಸೈನಿಕರು ಹುತಾತ್ಮರಾಗ್ತಾರೆ. ಆ ವೀರ ಯೋಧರನ್ನು ನಾವು ಸ್ಮರಿಸುವ ಮೂಲಕ ಇವತ್ತು ಅವರ ಋಣದ ಫಲಾನುಭವಿಗಳು ನಾವು. ಆ ಕಾರಣಕ್ಕಾಗಿ ಅವರ ಸ್ಮರಣೆಯ ದಿನವನ್ನು, ಆ ದಲಿತರ ವಿಜಯೋತ್ಸವ, ಅದು ಶೋಷಿತ ಸಮುದಾಯಗಳ ವಿಜಯೋತ್ಸವ, ಅದು ಸ್ವಾಭಿಮಾನಿಗಳ ವಿಜಯೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಸ್ಮರಿಸುವ ಮೂಲಕ ನಾವು ಹೊಸ ಇತಿಹಾಸವನ್ನು ಕಟ್ಟುವ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿದ್ವಲ್ಲ, ಆ ಆಶಯಗಳನ್ನು ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅವತಿ ತಿಮ್ಮರಾಯಪ್ಪ ಅವರು ಮಾತನಾಡಿ 1818 ಜನವರಿ 1ರಂದು ಇಂದಿನ ಪುಣೆ ಜಿಲ್ಲೆಯಲ್ಲಿನ ಶಿರೂರ ತಾಲೂಕಿಗೆ ಸೇರಿದ ಕೊರೆಗಾಂವ್ ಎಂಬ ಸ್ಥಳದಲ್ಲಿ ಇಂದಿಗೂ ಹರಿಯುತ್ತಿರುವ ಭೀಮಾ ನದಿಯ ದಂಡೆಯಲ್ಲಿ ಈ ಯುದ್ಧ ನಡೆದಿತ್ತು. ಮಹಾರ್ ಸಮುದಾಯದ 500 ಸೈನಿಕರು ದಣಿವರಿಯದೆ ಹಸಿವು ಬಾಯಾರಿಕೆಗಳ ಕಡೆಗಣಿಸಿ ಸತತ 12 ಗಂಟೆಗಳ ಕಾಲ ಹೋರಾಡಿ ಪೇಶ್ವೆಗಳಿಗೆ ಸಂಬಂಧಿಸಿದ ಸುಮಾರು 25,000 ಸೈನಿಕರನ್ನ ಸದೆಬಡಿದು ಗರ್ವಭಂಗ ಮಾಡಿದರು. ಈ ಯುದ್ಧವನ್ನ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಎಂದು ಚರಿತ್ರೆಯಲ್ಲಿ ಗುರುತಿಸಲಾಗಿದೆ. ಇತಿಹಾಸದ ಪುಟಗಳಲ್ಲಿ ಹುದುಗಿ ಹೋಗಿದ್ದ ಈ ಘಟನೆಯನ್ನ ಹೆಕ್ಕಿ ತೆಗೆದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಭೀಮಾ ಕೊರೆಗಾಂವ್ನಲ್ಲಿ ಮಹಾರಾಷ್ಟ್ರದ ರಾಜ್ಯದ 1818ರಲ್ಲಿ ಪೇಶ್ವೆ ಆಡಳಿತದಲ್ಲಿ ಏನು ಅಮಾನುಷವಾದ ಆಡಳಿತ ಮತ್ತು ಜಾತಿಯ ಅಸ್ಪೃಶ್ಯತೆಯಿಂದ ಕೂಡಿದ ಒಂದು ಆಡಳಿತವಾಗಿತ್ತು. ಈ ಆಡಳಿತದ ವಿರುದ್ಧ ಅಲ್ಲಿನ ಮಹಾರ್ ಸೈನಿಕರು 1818ರಲ್ಲಿ ಪೇಶ್ವೆಗಳ ವಿರುದ್ಧ ಕಾದಾಡಿ ಪೇಶ್ವೆಗಳ 28,000 ಸೈನಿಕರನ್ನು ಒಡೆದೋಡಿಸಿ ವಿಜಯ ಪತಾಕೆಯನ್ನು ಹಾರಿಸಿದಂಥ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದಿನ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಜನವರಿ 1ನೇ ತಾರೀಕು ತಪ್ಪದೇ ಆ ಒಂದು ಕೊರೆಗಾಂವ್ ವಿಜಯೋತ್ಸವ ಸ್ತಂಭಕ್ಕೆ ಹೋಗಿ ನಮಸ್ಕಾರ ಮಾಡ್ತಾಯಿದ್ರು. ಏಕೆಂದರೆ ಏನು ಕೊರೆಗಾಂವ್ ವಿಜಯೋತ್ಸವದಲ್ಲಿ ಮಹಾರ್ ಸೈನಿಕರು 500 ಜನ ಮಹಾರ್ ಸೈನಿಕರು ಏನು ಈ ಪೇಶ್ವೆಗಳ ವಿರುದ್ಧ ಹೋರಾಟ ಮಾಡಿ ಗೆಲುವನ್ನು ಸಾಧಿಸಿ ಅದರಲ್ಲಿ 23 ಜನ ಮಹಾರ್ ವೀರ ಯೋಧರು ಹುತಾತ್ಮರಾಗ್ತಾರೆ. ಅವರ ನೆನಪಿನಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರ ಆ ಕೊರೆಗಾಂವ್ ವಿಜಯ ಸ್ಮಾರಕವನ್ನು ಅಲ್ಲಿ ಕಟ್ಟಿಸಿದ್ದಾರೆ. ಅದು ಇತಿಹಾಸ ಗರ್ಭದಲ್ಲಿ ಉದುಗಿ ಹೋಗಿದ್ದಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಆ ಒಂದು ಇತಿಹಾಸದ ಅವರಿಗೆ ಸಿಗ್ತದೆ. ಆ ಇತಿಹಾಸವನ್ನು ಈ ದೇಶದೆಲ್ಲೆಡೆ ಅವರು ಪ್ರಚಾರ ಮಾಡೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರಾದ ಕಾರಹಳ್ಳಿ ಸಿದ್ಧಾರ್ಥ ಸಾಹೇಬರು,
ಡಿಎಸ್ಎಸ್ ತಾಲೂಕು ಪ್ರಧಾನ ಸಂಚಾಲಕರು ಹಾಗೂ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಅತ್ತಿಬೆಲೆ ನರಸಪ್ಪರವರು, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು ಶ್ರೀನಿವಾಸ್ ರವರು, ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅವತಿ ತಿಮ್ಮರಾಯಪ್ಪರವರು, ಜೋಗಿಹಳ್ಳಿ ನಾರಾಯಣಸ್ವಾಮಿ, ವಿಜಯಪುರ ನಾರಾಯಣಸ್ವಾಮಿ, ಗಂಗಾವಾರ ನಾಗರಾಜ್, ರಮೇಶ್, ವೆಂಕಟೇಶ್, ಹಾರೋಹಳ್ಳಿ ಮೋಹನ್, ಸಿಎಂ ರಾಮು, ತಿಮ್ಮರಾಯಪ್ಪ, ಚನ್ನಕೃಷ್ಣಪ್ಪ, ಯಲಿಯೂರು ರಾಜೇಶ್, ಪ್ರಕಾಶ್, ರಮೇಶ್, ಪ್ರಮೋದ್, ಕೆಂಪಣ್ಣ, ಚನ್ನಹಳ್ಳಿ ಮುನಿರಾಜ್, ಅಂಬರೀಶ್, ಸುಬ್ಬಣ್ಣ ಇನ್ನಿತರರು ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ನ್ಯೂಸ್ ಕರ್ನಾಟಕ 1 ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ